ಬಿಜೆಪಿಯ ಸಂಸದ ಕೆ ಸುಧಾಕರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಲೆಕ್ಷನ್ ವೇಳೆ 4.8 ಕೋಟಿ ಪತ್ತೆ ಕೇಸಿಗೆ ಟ್ವಿಸ್ಟ್. ಸುಧಾಕರ್ ವಿರುದ್ಧ ದಾಖಲಾಗಿದ್ದ ಕೇಸು ರದ್ದು. ಬಿಜೆಪಿಯ ಸಂಸದ ಕೆ ಸುಧಾಕರ್ಗೆ ಬಿಗ್ ರಿಲೀಫ್. ಎಲೆಕ್ಷನ್ ಸಂದರ್ಭ 4.8 ಕೋಟಿ ಪತ್ತೆ ಪ್ರಕರಣದಲ್ಲಿ ಈಗ ಹೊಸ ತಿರುವು ಸಿಕ್ಕಿದೆ. ಸುಧಾಕರ್ ವಿರುದ್ಧ ದಾಖಲಾಗಿದ್ದ ಕೇಸು ರದ್ದಾಗಿದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಇದ್ದಂತಹ ಪ್ರಕರಣ ಅದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ರದ್ದು ಮಾಡಿದ ಹೈಕೋರ್ಟ್. ಎಫ್ಐಆರ್ ಅನ್ನು ರದ್ದು ಮಾಡಿದೆ. ಕೇಸು ರದ್ದು ಕೋರಿ ಅರ್ಜಿ ಸಲ್ಲಿಸಿದಂತಹ ಸುಧಾಕರ್ ಅರ್ಜಿ ಪುರಸ್ಕಾರಗೊಂಡು ಕೇಸು ರದ್ದಾಗಿದೆ. ಜಸ್ಟಿಸ್ ಎಂಐ ಅರುಣ್ ಅವರಿದ್ದ ಪೀಠದಿಂದ ಆದೇಶ. ಚುನಾವಣೆಯಲ್ಲಿ ಹಂಚಲು ಹಣ ಸಂಗ್ರಹ ಆರೋಪ ಅವರ ಮೇಲಿತ್ತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಚುನಾವಣಾಧಿಕಾರಿಗಳಿಂದ ನಡೆದಿದ್ದಂತಹ ರೇಡ್ ಅದು. ಬಿಜೆಪಿ ಸಂಸದ ಕೆ ಸುಧಾಕರ್ಗೆ ಬಿಗ್ ರಿಲೀಫ್. ಆ ಸಂದರ್ಭದಲ್ಲಿ ರೇಡ್ ನಡೆದಂತಹ ಸಂದರ್ಭದಲ್ಲಿ ಸಮರ್ಥವಾದಂಥ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ ಕೆ ಸುಧಾಕರ್. ಸೊ ಸಂಶಯಾಸ್ಪದವಾಗಿತ್ತು ಅವರ ಆ ಒಂದು ರೇಡು. ಜೊತೆಗೆ ಅಲ್ಲಿ ಪತ್ತೆಯಾಗಿದ್ದಂತಹ 4.8 ಕೋಟಿ ಹಣ ಪತ್ತೆಯಾಗಿತ್ತು. ಇದರ ಮೂಲ ಏನು? ಮತದಾರರಿಗೆ ಹಂಚೋದಕ್ಕೆ ಇಟ್ಕೊಂಡಿದ್ರ? ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತವಾಗಿತ್ತು. ಸೊ ಒಟ್ಟಾರೆ ಆ ಒಂದು ಪ್ರಕರಣ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ದಾಖಲಾದ ಬೆನ್ನಲ್ಲೇ ಒಂದಷ್ಟು ರಾಜಕೀಯ ಚರ್ಚೆಗೂ ಕೂಡ ಅದು ಕಾರಣವಾಗಿತ್ತು. ಈಗ ಬಿಜೆಪಿ ಸಂಸದ ಕೆ ಸುಧಾಕರ್ಗೆ ಬಿಗ್ ರಿಲೀಫ್ ಎನ್ನುವಂತಹ ಮಾಹಿತಿ. ಎಲೆಕ್ಷನ್ ಸಂದರ್ಭ 4.8 ಕೋಟಿ ಪತ್ತೆ ಪ್ರಕರಣಕ್ಕೆ ಈಗ ಹೊಸ ತಿರುವಿದು. ಸುಧಾಕರ್ ವಿರುದ್ಧ ದಾಖಲಾಗಿದ್ದ ಕೇಸು ರದ್ದಾಗಿದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿದ್ದಂತಹ ಪ್ರಕರಣ ಎಫ್ಐಆರ್ ರದ್ದು ಮಾಡಿದ ಹೈಕೋರ್ಟ್. ಕೇಸು ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಂತಹ ಸುಧಾಕರ್ ಜಸ್ಟಿಸ್ ಎಂಐ ಅರುಣ್ ಅವರಿದ್ದಂತಹ ಪೀಠದಿಂದ ಮಹತ್ವದ ಆದೇಶ. ಬಿಜೆಪಿಯ ಸಂಸದ ಕೆ ಸುಧಾಕರ್ ಅವರ ವಿರುದ್ಧದ ಕೇಸು ರದ್ದಾಗಿದೆ. ಸೊ ಬಿಜೆಪಿಯ ಸಂಸದ ಸುಧಾಕರ್ ಅವರಿಗೆ ಒಂತರಹದಲ್ಲಿ ಟೆನ್ಷನ್ ಇತ್ತು. ಏನಾದೀತು ಕೋರ್ಟ್ಗೆ ಕೇಸಿದು ಅನ್ನುವಂತಹ ಟೆನ್ಷನ್. ಒಂದು ಕಡೆ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿಬರ್ತಿರುವಾಗ ಹಳೆಯ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದಾಖಲಾಗಿರತಕ್ಕಂಥ ಕೇಸ್ ಏನಾಗಬಹುದು ಎನ್ನುವಂಥ ಗೊಂದಲ ಇತ್ತು. ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ. ಅವರ ವಿರುದ್ಧದ ಕೇಸು ಈಗ ರದ್ದಾಗಿದೆ. ಜಸ್ಟಿಸ್ ಎಂಐ ಅವರು ಇದ್ದಂತಹ ಪೀಠದಿಂದ ಮಹತ್ವದ ತೀರ್ಪಿದು. ಸೊ ಅವರು ಕೇಸು ರದ್ದಿಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆ ಅರ್ಜಿ ಪುರಸ್ಕಾರಗೊಂಡಿದ್ದು ಆ ಕೇಸು ರದ್ದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.